ನಮಸ್ತೆ ಫ್ರೆಂಡ್ಸ್, ನೋಡಿರಿ ಇಲ್ಲಿ ಸಾಯಿಬಾಬಾ ಗುಡಿಗೆ ಹೋದಾಗ ಈ ರೀತಿ ಗ್ಲಾಸ್ ಒಳಗೆ ಇಟ್ಟಿದ್ರು. ಭಾಳ ಚೆನ್ನಾಗಿದೆ. ಸಾಯಿಬಾಬ್ರದ್ದು ಒಂದು ಆಫೀಸ್ ಆಗ್ಬೋದು ಅಥವಾ ರೂಮ್ಸ್ ಮಾಡಿರ್ಬೋದು. ಇಲ್ಲಿ ಸೋಲಾರ್ ಎಲ್ಲ ಇದೆ ಮೇಲೆ. ತುಂಬಾ ಚೆನ್ನಾಗಿದೆ. ಲಾನು ಗಿಡ ನೋಡ್ರಿ, ಇಷ್ಟು ದೊಡ್ಡ ಪ್ರಮಾಣ ಮೇಲೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ರೋಡ್ ನೋಡಿ, ಎಲ್ಲ ಪಾರ್ಕಿಂಗಿಗೆ. ಆಮೇಲೆ ಇಲ್ಲಿ ನೋಡ್ರಿ ದೇವಸ್ಥಾನ ಟೈಪ್ ಬೆಳಗ್ಗೆ ಮುಂದೆ ಮಾಡಿಬಿಟ್ಟಿದ್ದಾರೆ ಮುಂದೆ. ಆಮೇಲೆ ಇಲ್ಲಿ ನೋಡ್ರಿ ಸಾಯಿಬಾಬಾನ ಮೂರ್ತಿ ಚೆನ್ನಾಗಿಟ್ಟಿದ್ದಾರೆ. ಆ ಕಡೆ ಎಲ್ಲ ನೋಡಿ ಗಿಡ ಲಾನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚಂದ ಇದೆ ರೀ ನೋಡೋಕ್ಕೆ. ಎರಡು ಕಣ್ಣು ಸಾಲವಲ್ದು, ಅಷ್ಟು ಸುಂದರವಾಗಿದೆ ಒಂದು ಇದು ನೋಡಿ. ಶಿವರಾತ್ರಿ ದಿನ ನಿಮ್ಗೆ ಬೆಳಗ್ಗೆ 7ರಿಂದ ಸಾಯಂಕಾಲ 6 ಗಂಟೆ ಮಟ್ಟ ಸಾಯಿಬಾಬಾ ಗುಡಿಯಲ್ಲಿ ಅಭಿಷೇಕ ಇದೆ. ನಿಮ್ಮ ಕೈಯಲ್ಲೇ ನೀವು ಶಿವನ ಗುಡಿಯಲ್ಲಿ ಅಭಿಷೇಕ, ಶಿವನದು ಒಂದು ಇದಕ್ಕೆ ಮೂರ್ತಿಗೆ ಅಭಿಷೇಕ ಮಾಡ್ಬೋದು ನೀವು. ಅದಕ್ಕೋಸ್ಕರ ನೀವು ಮುಂದಿನ ಗುರುವಾರದ ಹಾಗೆ ಹೋದರೆ ನೀವು ಅಲ್ಲೇ ಮುಖಂಡ ಹತ್ರ ಚೀಟಿ ಮಾಡೋದ ಮರಿಬೇಡಿ. ಅವ್ರ ಹತ್ರ ಮಾಡಿ ನೀವು ಅವತ್ತು ಶಿವರಾತ್ರಿ ದಿನ ನೀವಾಗ ನಿಮ್ಮ ಕೈಯಲ್ಲೇ ಅಭಿಷೇಕ ಮಾಡ್ಬೋದು. ಬೆಳಗ್ಗೆ 7ರಿಂದ ಸಾಯಂಕಾಲ 7 ಒಳಗೆ ಇರುತ್ತೆ ರೀ ಫ್ರೆಂಡ್ಸ. 7 ಒಳಗೆ ಮತ್ತು 7 ಮೇಲೆ ಇಲ್ಲ, ಅಷ್ಟರೊಳಗೆ ನೀವು ಬಂದು ಅಭಿಷೇಕ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ ತಕ್ಕ ಅನುಕೂಲ ಆದರೆ ನೀವು ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಹತ್ತಿರವಾದ ಯಾವ ದೇವಸ್ಥಾನ ಇದೆ ಅಲ್ಲೂ ಮಾಡ್ಕೋಬೋದು, ಹಾಗೇನಿಲ್ಲ. ನೋಡಿ ಫ್ರೆಂಡ್ಸ್, ಭಾಳ ಚೆನ್ನಾಗಿದೆ. ನಾನು ಮೇಲಿಂದೂ ಕೂಡ ಬರ್ತಾಯಿದ್ದೀನಿ ಇಲ್ಲಿ ನಾನು ಮಾಡೋ ಮುಂದೆ ಅದು ಗ್ಲಾಸಿನ ಶೈನಿಂಗಿಗೆ. ಪ್ಲೀಸ್ ನೋಡಿರಿ ಫ್ರೆಂಡ್ಸ, ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ. ಭಾಳ ಅದ್ಭುತವಾದ ಒಂದು ಆಫೀಸ್ ಅಂತ ಅನ್ಕೋಬೋದು ರೀ ಇದು ಬಾಬಾರ್ದು. ನೋಡಿರಿ ಇಲ್ಲೆಲ್ಲ ಗಿಡ ಭಾರಿ ಮಾಡಿದ್ದಾರೆ. ಇದು ನೆಕ್ಸ್ಟ್ ಟೈಮ್ ಹೋದರೆ ನಾನು ಇದ್ರ ಬಗ್ಗೆ ತಿಳ್ಕೊಂಬರ್ತೀನಿ. ನಾನು ಏನು ಕೇಳೋಕ್ಕಾಗಲಿಲ್ಲ. ಭಾಳ ಚೆನ್ನಾಗಿಟ್ಟಿದ್ದಾರೆ ಸಾಯಿಬಾಬಾ ಗುಡಿ ಒಳಗೆ ನೋಡಿರಿ. ವಾವ್, ಸೂಪರ್ವಾಗಿದೆ. ನೋಡೋಕ್ಕೆ ಎಷ್ಟು ಕಣ್ಣು ತಂಪಕ್ಕೈತೆ ರೀ. ಹಸಿರು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ, ಮಸ್ತ್ ಐತ್ರಿ. ನೋಡಿರಿ ಭಾರಿ ಚಂದ ಕಾಣಿಸ್ತೈತಿ. ದೇವಸ್ಥಾನಕ್ಕೆ ಹೋದೆ ರೀ. ಹೋಗಿ ಬಂದಮೇಲೆ ಬರೋ ಮುಂದೆ ಇದು ಮುಂದೆ ಗ್ಲಾಸ್ ಒಳಗೆ ಇಟ್ಟಿದ್ರೆ ನೋಡಿರಿ ದೇವ್ರ ದರ್ಶನ ಮಾಡ್ಕೊಡ್ರಿ. ನಮಸ್ಕಾರ. ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರಿ ಫ್ರೆಂಡ್ಸ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು, ಬಾಯ್.